ಸಾವಿರ ದಿನ ತುಂಬಿರ್ತಕ್ಕಂಥ ಸಂತೋಷದ ಒಂದು ಸಾವಿರ ದಿನ ತುಂಬಿರ್ತಕ್ಕಂಥ ಸಂತೋಷದ ತುಂಬಿದೆ. ಲಕ್ಷ ಜನಕ್ಕೆ ಹಕ್ಕುಪತ್ರ ಕೊಡ್ತಾ ಇದ್ದೀರಿ, ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ನಾವು ಏನು ಮಾತು ಕೊಟ್ಟಿದ್ದೀವಿ ಅದರಂತೆ ನಡೆದಿದ್ದೀವಿ. ಇದು 1000 ದಿನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಒಂದು ಮೈಲಿಗಲ್ಲಲ್ಲ. ನಾವು ಬಡವರು, ಈ ದೇಶದ ಬಡವರು, ಮಹಿಳೆಯರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವನ್ನೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ. ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲಿವರೆಗೆ ಏನು ಮಾತು ಕೊಟ್ಟಿರೋ ಅದರಂತೆ ನಡ್ಕೊಂಡಿದ್ದೀವಿ, ಮುಂದೆನೂ ಕೂಡ ನಡ್ಕೊಂಡಿದ್ದೀವಿ. ಸರ್, ಬಿಜೆಪಿ ಬಹಳ ವಿರೋಧ ಮಾಡ್ತಾ ಇದ್ದಾರೆ ಸರ್. ಸಾಧನಾ ಸಮಾವೇಶ ಅಲ್ಲ, ಅದು ಸೂತಕದ ದಿನಾಚರಣೆ ಯಾಕೆ ವಿರೋಧ ಮಾಡ್ತಾರೆ ಅಂದ್ರೆ ಹೊಟ್ಟೆ ಕಿಡ್ನಿಯಿಂದ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಏನು ಮಾಡಲಿಲ್ಲ 4 ವರ್ಷ, ಅದಕ್ಕೋಸ್ಕರ ವಿರೋಧ ಮಾಡ್ತಾರೆ. ಯಾವ ಪುರುಷಾರ್ಥಕ್ಕೆ ಮಾಡ್ಬೇಕು ಈ ಕಾರ್ಯಕ್ರಮ ಅಂತಿದ್ರು. ಯಾಕೆ ಅವ್ರು ಹೇಳ್ತಾರೆ ಅಲ್ಲಪ್ಪ, ಹೇಳಯ್ಯ, ಅವ್ರು ಹೇಳೋದು ಇಲ್ಲಿ ನೀ ಹೇಳಪ್ಪ. ಭ್ರಷ್ಟಾಚಾರ ತುಂಬಿದೆ, ಆರ್ಥಿಕತೆ ಕುಸಿದಿದೆ, ಈ ಸಂದರ್ಭದಲ್ಲಿ ಯಾಕೆ ಮಾಡಬೇಕು ಸಾಧನಾ ಸಮಾವೇಶ ಅಂತ ಯಾರು ಬಿಜೆಪಿ ಅವರು 6 ವರ್ಷಕ್ಕವರು ಬೆಳಿಗ್ಗೆ ಮಾತಾಡಿದ್ದಾರೆ. ಸುನೀಲ್ ಕುಮಾರ್ ಅವರು ಮಾತಾಡಿದ್ದಾರೆ. ಏನು ಮಾಡಿದ್ರು ಅವರು 4 ವರ್ಷದಲ್ಲಿ? ಏನು ಮಾಡಿದ್ರು? ಈಗ 2018ರಲ್ಲಿ 600 ಭರವಸೆಗಳು ಕೊಟ್ಟಿದ್ರು. ನಾಟ್ ಇವನ್ 10% of the promises which have been made to the people of Karnataka, they could not able to fulfill them. ಇದು ಪರಿಸ್ಥಿತಿ ಇದು. ಅವರು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಮ್ಮನ್ನು ಕ್ರಿಟಿಸೈಸ್ ಮಾಡಲಿಕ್ಕೆ? ನಾವು 592 ಭರವಸೆಗಳಲ್ಲಿ 243 ಭರವಸೆಗಳನ್ನು 2 ವರ್ಷದಲ್ಲಿ ಈಡೇರಿಸಿದ್ವಿ. 2.5 ವರ್ಷದಲ್ಲಿ ಇನ್ನು ಉಳಿದವನ್ನು ಕೂಡ ಈಡೇರಿಸ್ತೀವಿ, ಪ್ರಯತ್ನ ಮಾಡ್ತೀವಿ.